ನೋಡ್ರಿ ಇವತ್ತಿನ ವಿಡಿಯೋ ಕಲಬುರಗಿ ಜಿಲ್ಲೆ ಅಂದ್ರ ಕಲಬುರಗಿ ಜಿಲ್ಲೆಗೆ ಏನೇನು ಪ್ರಮುಖ ಅಂಶಗಳು ಬರ್ತಾವ ಇವ್ ಅಂತ ತಿಳಿಸ್ಕೊಡ್ತೀನಿ. ಎಲ್ಲಾ ರೀತಿ ಎಕ್ಸಾಮ್ ಹೆಲ್ಪ್ ಆಯ್ತದ. ನೋಡ್ರಿ ಕಲಬುರಗಿ ಜಿಲ್ಲೆ, ಕಲಬುರಗಿ ಇರುವುದು ಭೀಮಾ ನದಿಯ ದಡದಲ್ಲಿ. ನಮ್ಮ ಕಲಬುರಗಿ ಯಾವ ತರ ಕಂಡು ಬರ್ತಾವಪ್ಪ ಅಂದ್ರ ಭೀಮಾ ನದಿಯ ದಡದಲ್ಲಿ ಕಂಡು ಬರ್ತದ. ಇನ್ನ ಕಲಬುರಗಿ ಬಹುಮನಿ ಸುಲ್ತಾನದ ಮೊದಲನೇ ರಾಜಧಾನಿ. ಈ ಬಹಮನಿ ಸುಲ್ತಾನ ಮೊದಲನೇ ರಾಜಧಾನಿ ಯಾವ್ದಪ್ಪ ಅಂದ್ರ ಕಲಬುರಗಿ ಆಗಿರ್ತದ. ಹಾಗಾದ್ರೆ ಎರಡನೇ ರಾಜಧಾನಿ ಯಾವ್ದ್ರಿ? ಈ ಬಹುಮನಿ ಸುಲ್ತಾನದ ಎರಡನೇ ರಾಜಧಾನಿ ಯಾವ್ದಪ್ಪ ಅಂದ್ರ ಅದು ಬೀದರ್. ಈ ಬೀದರ್ ಹೆಂಗ್ ಕರಿತೀವಿ ನಾವು? ಕರ್ನಾಟಕದ ಕಿರೀಟ ಅಂತ ಕೂಡ ಕರಿತೇವೆ. ಬಿದ್ರಿ ಕೈಲಿ ಬಹಳ ಫೇಮಸ್ ಬೀದರ್ದಾಗ. ಓಕೆ, ಇನ್ನ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಎಸ್ಐ ಹಾಸ್ಪಿಟಲ್ ಅಂದ್ರ ಇಎಸ್ಐ ಆಸ್ಪತ್ರೆ ಸ್ಥಾಪನೆ ಆಗಿದೆ. ಅಂದ್ರ ಈ ಇಎಸ್ಐ ಆಸ್ಪತ್ರೆ ಎಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಐತಪ್ಪ ಅಂದ್ರ ಅದು ಕಲಬುರಗಿಯಲ್ಲಿ ಸ್ಥಾಪನೆ ಆಗಿರ್ತದೆ. ಇನ್ನ ಕಲಬುರಗಿಯು ಪ್ರತಿ ಕುಟುಂಬವು ಬ್ಯಾಂಕ್ ಖಾತೆ ಹೊಂದಿರುವ ಜಿಲ್ಲೆಯಾಗಿದೆ. ಅಂದ್ರ ಇಲ್ಲಿ ಗುಲ್ಬರ್ಗ ಅಂದ್ರೆ ಕಲಬುರ್ಗಿ ಒಂದೇ. ಇಲ್ಲಿ ಏನಪ್ಪಾ ಅಂದ್ರ ಪ್ರತಿಯೊಂದು ಕುಟುಂಬ ಕೂಡ ಬ್ಯಾಂಕ್ ಖಾತೆಯನ್ನು ಹೊಂದಿರ್ತಾವ. ಅಂದ್ರೆ ಅಕೌಂಟ್ ಅನ್ನ ಹೊಂದಿರುವಂತ ಒಂದು ಜಿಲ್ಲೆ ಆಗಿದೆ. ಈ ನೆಕ್ಸ್ಟ್ ಏನು? ಕಲಬುರಗಿ ಜಿಲ್ಲೆಗೆ ತೊಗರೆ ನಾಡು ಎಂದು ಕರೆಯುತ್ತಾರೆ. ಅಂದ್ರ ಈ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ತೊಗರೆ ಬೆಳೆಯೋದ್ರಿಂದ ಇದಕ್ಕ ತೊಗರೆ ಕಣಜ ಅಥವಾ ತೊಗರೆ ನಾಡು ಅಂತ ಕೂಡ ಕರಿತೇವೆ. ಇದೇ ಕಲಬುರಗಿ ಇನ್ನೊಂದು ಕಮಲಾಪುರ ಬರ್ತದೆ, ಕೆಂಪು ಬಾಳೆಹಣ್ಣು. ಅದು ಬಹಳ ಫೇಮಸ್. ಏನಪ್ಪಾ ಅಂದ್ರ ಕೆಂಪು ಬಾಳೆಹಣ್ಣು. ಇದಕ್ಕೇನಪ್ಪಾ ಅಂದ್ರ ಜಿಐ ಟ್ಯಾಕ್ಸ್ ಸಿಕ್ಕಿದ. ಬಟ್ ಕಲಬುರಗಿಯಲ್ಲಿ ಎರಡು ಬೆಳೆಗಳಿಗೆ ಏನಪ್ಪಾ ಅಂದ್ರೆ ಜಿಐ ಟ್ಯಾಕ್ಸ್ ಸಿಕ್ಕಿರ್ತದ. ಜಿಐ ಅಂದ್ರ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಎರಡು ಸಿಕ್ಕ. ಬಟ್ ಫಸ್ಟ್ ಯಾವ್ದು? ತೊಗರಿಗೆ. ನೆಕ್ಸ್ಟ್ ಕೆಂಪು ಬಾಳೆಹಣ್ಣು ಕಮಲಾಪುರ. ಓಕೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ದೂರದರ್ಶನ ಕೇಂದ್ರವನ್ನು ಸ್ಥಾಪಿಸಿದ್ದು ಕಲಬುರಗಿಯಲ್ಲಿ. ಅಂದ್ರ ದೂರದರ್ಶನ ಕೇಂದ್ರ ಫಸ್ಟ್ ಕರ್ನಾಟಕದಲ್ಲಿ ಎಲ್ಲಿ ಸ್ಥಾಪನೆ ಆಗ್ಯದಪ್ಪ ಅಂದ್ರ ಈ ಕಲಬುರಗಿ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಿರ್ತದ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ತೊಗರಿ ಸಂಶೋಧನಾ ಕೇಂದ್ರ ಇರುವುದು ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ. ಅಂದ್ರ ಅತಿ ತೊಗರಿ ಬೆಳಿತಾರಪ್ಪ ಅಂದ್ರ ತೊಗರಿ ಸಂಶೋಧನಾ ಕೇಂದ್ರ ಯಾವ್ದಪ್ಪ ಅಂದ್ರ ಈ ಕಲಬುರಗಿ ಅದ. ಅದ್ ಏನಪ್ಪ ಅಂದ್ರ ಜೇವರ್ಗಿಯಲ್ಲಿ ಕಂಡು ಬರ್ತದ. ಇನ್ ನೆಕ್ಸ್ಟ್ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಭೂಕಂಪನ ಸಂಶೋಧನಾ ಕೇಂದ್ರ ಇದೆ. ಅಂದ್ರ ಭೂಕಂಪನ ಸಂಶೋಧನಾ ಕೇಂದ್ರ ಎಲ್ಲದಪ್ಪ ಅಂದ್ರ ಕಲಬುರಗಿಯ ಚಿಂಚೋಳಿ ಎಂಬಲ್ಲಿ ಅಂದ್ರ ಚಿಂಚೋಳಿ ತಾಲೂಕ ಕೊಡ್ತಾವ ಭೂಕಂಪನ ಕೇಂದ್ರ. ನೋಡ್ರಿ ಇನ್ನ ಅವಾಗ ಹೇಳ್ತೀವಿ ನೋಡಿ. ಫಸ್ಟ್ ಏನು ಇದಿಷ್ಟು ನೋಡ್ಪ. ಫಸ್ಟ್ ಕಲಬುರಗಿ ಭೀಮಾ ನದಿಯ ದಡದಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಲಬುರಗಿ ಬಹಾಮನಿ ಸುಲ್ತಾನ ಮೊದಲ ರಾಜಧಾನಿ ಆಗಿರ್ತದ. ಎರಡನೇ ರಾಜಧಾನಿ ಬೀದರ್ ಆಗಿರ್ತದ. ಓಕೆ, ಇನ್ನ ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಕಲಬುರಗಿಯಲ್ಲಿ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಎಸ್ಐ ಹಾಸ್ಪಿಟಲ್ ಕಲಬುರಗಿ ಸ್ಥಾಪನೆ ಮಾಡ್ತಾರ. ನಾಲ್ಕನೇ ಪಾಯಿಂಟ್ ಕಲಬುರಗಿ ಪ್ರತಿ ಕುಟುಂಬವು ಬ್ಯಾಂಕ್ ಖಾತೆಯನ್ನ ಹೊಂದಿರುವಂತ ಒಂದು ಜಿಲ್ಲೆ ಆಗಿರ್ತದ. ಈ ಕಲಬುರಗಿಯಲ್ಲಿ ಅತಿ ಹೆಚ್ಚು ತೊಗರೆ ಬೆಳೆಯೋದ್ರಿಂದ ತೊಗರೆ ನಾಡು ಅಂತ ಕರಿತೀವಿ. ಈ ತೊಗರೆ ಜೊತೆ ಕೆಂಪು ಬಾಳೆಹಣ್ಣು ಕೂಡ ಬೆಳಿತಾರಲ್ಲ ಅತಿ ಹೆಚ್ಚಿಗೆ. ಇವಾಗ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಕ್ಸ್ ಇರ್ತಾವ. ಎರಡು ಬೆಳೆಗಳ ಜಿಐ ಟ್ಯಾಕ್ಸ್ ಇರ್ತಾವ. ನೆಕ್ಸ್ಟ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲಬುರಗಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ದೂರದರ್ಶನ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರ. ನೆಕ್ಸ್ಟ್ ತೊಗರೆ ಸಂಶೋಧನಾ ಕೇಂದ್ರ ಕೂಡ ಕಲಬುರಗಿ ಅದ. ಅದೇ ಕಂಡು ಬರ್ತಪ್ಪ ಜೇವರ್ಗಿ ಎಂಬಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ಭೂಕಂಪನ ಕೇಂದ್ರ ಸಂಶೋಧನಾ ಕೇಂದ್ರ ಅದ, ಅದು ಚಿಂಚೋಳಿಲಿ ಕಂಡು ಬರ್ತದ. ಇನ್ನ ಪಾಯಿಂಟ್ಸ್ ನೆಕ್ಸ್ಟ್ ನೋಡ್ರಿ. ಈಗ ನೆಕ್ಸ್ಟ್ ನೋಡ್ರಿ ಕಲಬುರಗಿ ಜಿಲ್ಲೆಯು ಅತಿ ಹೆಚ್ಚು ಬೀಳು ಭೂಮಿ ಹೊಂದಿರುವ ಜಿಲ್ಲೆ ಆಗಿದೆ. ಅಂದ್ರ ಅತಿ ಹೆಚ್ಚು ಬೀಳು ಭೂಮಿ ಅಂದ್ರೆ ಬೆಳೆಯಲ್ಲ ಅಂದ್ರ ಅಂತ ಒಂದು ಜಾಗ ಯಾವ್ದಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆ. ನೆಕ್ಸ್ಟ್ ರಾಷ್ಟ್ರಕೂಟರ ರಾಜಧಾನಿ ಮಳಖೇಡ ಅಥವಾ ಮಾಲೆಗೇಟ ಕಲಬುರಗಿ ಜಿಲ್ಲೆಯಲ್ಲಿದೆ. ಅಂದ್ರ ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರಕೂಟರ ಅಥವಾ ಮನೆತನ ಬರ್ತದ. ಆ ರಾಷ್ಟ್ರಕೂಟರ ಮನೆತನ ರಾಜಧಾನಿ ಯಾವ್ದಪ್ಪ ಅಂದ್ರ ಮಾನ್ಯಖೇಟ. ಈಗಿನ ಮಳಖೇಡ ಇದೆ ಅಂತ ಕಂಡು ಬರ್ತಪ್ಪ ಅಂದ್ರ ಸೇಡಂ ತಾಲೂಕಿನಲ್ಲಿ ಕಂಡು ಬರ್ತಾವ. ಇನ್ ನೆಕ್ಸ್ಟ್ ಕಲಬುರಗಿ ಜಿಲ್ಲೆಯಲ್ಲಿ ಜಾಮಿ ಮಸೀದಿ ಕರ್ನಾಟಕ ಅತಿ ದೊಡ್ಡ ಮಸೀದಿ. ಏನಪ್ಪಾ ಅಂದ್ರ ಜಾಮಾ ಮಸೀದಿ ಕಂಡು ಬರ್ತದ ಕಲಬುರಗಿಯಲ್ಲಿ. ಇದೇ ಮಸೀದಿ ಕರ್ನಾಟಕದ ಅತಿ ದೊಡ್ಡ ಮಸೀದಿ ಆಗಿರ್ತದ. ನೆಕ್ಸ್ಟ್ ನೋಡ್ರಿ ಕಲಬುರಗಿ ಜಿಲ್ಲೆಯ ಮರತೂರು ಎಂಬಲ್ಲಿ ವಿಜ್ಞಾನೇಶ್ವರ ಸ್ಮಾರಕವಿದೆ. ನೋಡ್ರಿ ಮರತೂರು ಅಂತ ಒಂದು ಊರದ. ಕಲಬುರಗಿ ಜಿಲ್ಲೆಯ ಮರತೂರು ಎಂಬಲ್ಲಿ ವಿಜ್ಞಾನೇಶ್ವರ ಅಂದ್ರ ಒಬ್ಬರು ಊರಲ್ಲ ಗುರುವಾಳ ವಿಜ್ಞಾನೇಶ್ವರ ಎಂಬರು ಸ್ಮಾರಕ ಅದ. ನೆಕ್ಸ್ಟ್ ಕಲಬುರಗಿ ಜಿಲ್ಲೆಯಲ್ಲಿ ಬೆಣ್ಣೆ ತೋರ ಯೋಜನೆ ಅಂದ್ರ ನಾಲಾ ಯೋಜನೆ ಬೆಣ್ಣೆ ತೋರು ನಾಲಾ ಯೋಜನೆ ಕಂಡು ಬರ್ತಪ್ಪ ಅಂದ್ರ ಕಲಬುರಗಿಯಲ್ಲಿ ಕಂಡು ಬರ್ತದ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಕಲಬುರಗಿಯಲ್ಲಿ ಖ್ವಾಜಾ ಬಂದೇ ನವಾಜ್ ದರ್ಗಾ ಇದೆ. ಏನಪ್ಪಾ ಅಂದ್ರೆ ಖ್ವಾಜಾ ಬಂದೇ ನವಾಜ್ ದರ್ಗಾ ಕಂಡು ಬರ್ತದ. ಏನಪ್ಪಾ ಅಂದ್ರೆ ಕಲಬುರಗಿಯಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ಕಲಬುರಗಿ ಜಿಲ್ಲೆಯು ಅತಿ ಹೆಚ್ಚು ಸುಣ್ಣದ ಕಲ್ಲಿನ ನಿಕ್ಷೇಪವನ್ನ ಹೊಂದಿರುವ ಜಿಲ್ಲೆಯಾಗಿದೆ. ಅಂದ್ರೇನು? ಅತಿ ಹೆಚ್ಚು ಸುಣ್ಣದ ಕಲ್ಲು ಎಲ್ಲಿ ಅದಪ್ಪ ಅಂದ್ರ ಕರ್ನಾಟಕದಲ್ಲಿ ಅದು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸುಣ್ಣ ಕಂಡು ಬರ್ತದ. ನೆಕ್ಸ್ಟ್
2008ರಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಖಾಯಂ ಪೀಠ ಸ್ಥಾಪಿಸಲಾಗಿದೆ. ಅಂದ್ರ ಮೊದಲು ಸಂಚಾಲಿತ ಪೀಠ ಇತ್ತು ಕಲಬುರಗಿದಾಗ, ಅದಕ್ಕ ಖಾಯಂ ಪೀಠ ಅಂತ ಯಾವ ಮಾಡ್ತಾರಪ್ಪ ಅಂದ್ರ 2008ರಾಗ ಮಾಡ್ತಾರ ಖಾಯಂ ಪೀಠ ಹೈಕೋರ್ಟಿಗೆ. ಮೊದಲು ಸಂಚಾಲಿತ ಪೀಠನೇ ಇತ್ತದು. ಓಕೆ, ನೆಕ್ಸ್ಟ್ ಕಲಬುರಗಿ ಜಿಲ್ಲೆಯು ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಅಥವಾ ಉತ್ಪಾದನೆ ಮಾಡುವ ಜಿಲ್ಲೆಯಾಗಿದೆ. ಕೇಳ್ತಾರೆ, ಅತಿ ಹೆಚ್ಚು ಉತ್ಪಾದನೆ ಮಾಡುವಂತ ಸಿಮೆಂಟ್ ಉತ್ಪಾದಿಸುವಂತ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಕಲಬುರಗಿ. ಇತ್ತೀಚೆನಪ್ಪ ಕಲಬುರಗಿ ಇತ್ತು. ಇನ್ನೊಂದು 4 ಪಾಯಿಂಟ್ ಅವ ನೋಡ್ರಿ ಮುಂದ ಹೀಗೆ ನೋಡ್ರಿ. ನೆಕ್ಸ್ಟ್ ಪಾಯಿಂಟ್, ವಾಡಿಯಲ್ಲಿ ಎಸಿಸಿ ಸಿಮೆಂಟ್ ಕೈಗಾರಿಕೆ ಇದೆ. ಅಂದ್ರ ಕಲಬುರಗಿ ಒಂದು ವಾಡಿಯಲ್ಲಿ ಬರ್ತದೆ ಏನಪ್ಪ, ಎಸಿಸಿ ಸಿಮೆಂಟ್ ಕೈಗಾರಿಕೆ ಇದೆ. ನೆಕ್ಸ್ಟ್ ಚಿಂಚೋಳಿಯಲ್ಲಿ ಚೆಟ್ಟಿನಾಡ್ ಸಿಮೆಂಟ್ ಕೈಗಾರಿಕೆ ಇದೆ. ಅಂದ್ರೆ ಚಿಂಚೋಳಿ ತಾಲೂಕಿನಲ್ಲಿ ಕೂಡ ಚೆಟ್ಟಿನಾಡ್ ಸಿಮೆಂಟ್ ಸ್ಥಾಪಿಕೆ ಇದೆ. ಓಕೆ, ನೆಕ್ಸ್ಟ್ ಮಲ್ಕಿನಲ್ಲಿ ರಾಜೇಶ್ವರ ಸಿಮೆಂಟ್ ಕೈಗಾರಿಕೆ ಕೇಂದ್ರ ಇದೆ. ನೆಕ್ಸ್ಟ್ ಪೊಲೀಸ್ ಅಕಾಡೆಮಿ ಕೇಂದ್ರ ನಾಗನಹಳ್ಳಿಯಲ್ಲಿ. ಅಂದ್ರ ಪೊಲೀಸ್ ಅಕಾಡೆಮಿ ಕೇಂದ್ರ ಕೂಡ ಅದ ಎಲ್ಲಪ್ಪ ಅಂದ್ರೆ ನಾಗನಹಳ್ಳಿ, ಇದು ಕಲಬುರಗಿಯಲ್ಲೇ ಬರ್ತದೆ. ಇನ್ನ 1980ರಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯವು ಸ್ಥಾಪನೆ ಆಗಿದೆ. ಅಂದ್ರೆ ಅದು ಒಂದು ಓನ್ ಯೂನಿವರ್ಸಿಟಿ ಕೂಡ 1980ರಲ್ಲಿ ಸ್ಥಾಪನೆ ಆಗಿರ್ತದೆ. ಇದೇ ಕಲಬುರಗಿ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ 2ನೇ ಅತಿ ದೊಡ್ಡ ಜಿಲ್ಲೆ ಆಗಿರ್ತದ. ಇದಿಷ್ಟೇನಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯ ಅತಿ ಪ್ರಮುಖ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡ್ರಿ. ಇನ್ನ ಇನ್ಸ್ಟಾಗ್ರಾಮ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಪ್ರೀವಿಯಸ್ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಹೋಗಿ ನೋಡಬಹುದು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.